ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಜಾತನ ಪೂಛೋ ಸಾಧು ಕಿ, पूछ लीजिए ज्ञान, मोल करो तलवार की, पड़ी रहने दो म्यान. ಇದು ಕಬೀರ್ ದಾಸರು ಹೇಳಿದ್ದು. ಜಾತಿಗಳನ್ನು ಕೇಳಬೇಡ್ರಪ್ಪ, ಯಾವ ಜಾತಿಯವರು, ಏನು ಸನ್ಯಾಸಿಗಳಿಗೆ ಏನು ಜಾತಿ ಇರ್ತದೆ, ಅವರ ಜ್ಞಾನನ ನೋಡ್ರಿ ಅಂಥೇಳಿ ಮ್ಯಾನ್ ಉದಾಹರಣೆ ಕೊಡ್ತಾರೆ. ತಲ್ವಾರ್ ತೇಜ್ ನೋಡ್ರಿ, ಅದು ಇಡ್ತಕ್ಕಂಥ ಚೀಲ ಯಾವ್ದದ, ಚೋಲ ಅದ, ಕೆಂಪ ಕರಿ, ಅದು ನೋಡಬೇಡ್ರಿ ಅಂಥೇಳಿ. ಅದು ಉದ್ದೇಶ. ರವಿದಾಸರು ಅಂಥೇಳಿ ಉತ್ತರ ಭಾರತದಲ್ಲಿ ದೊಡ್ಡ ಸಂತರಾಗಿ ಹೋದರು. ಚಪ್ಪಲಿ ಹೊಲಿತಿದ್ರು, ಚಮ್ಮಾರ ಜಾತಿಯವರು, ಮಹಾನ್ ಸಂತರು. ಒಮ್ಮೆ ಅವರು ಎರಡು ಘಟನೆಗಳು, ಜೀವಂತ ಘಟನೆಗಳಿಂದ ಅವರ ಉನ್ನತ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ರಾಜ, ಆಗಿನ ಕಾಲಕ್ಕೆ ಆತಗೆ ಮಕ್ಕಳಿಲ್ಲ, ಸಂತಾನಿಲ್ಲ. ಯಾರೋ ಹೇಳಿದರು, ಹಿಮಾಲಯದಲ್ಲಿ ನೀಲಿ ಕಮಲ ಪುಷ್ಪಗಳೇ ಇರ್ತಾವೆ, ಬಹಳ ಎತ್ತರದಲ್ಲಿ, ಬಹಳ ಸಾಹಸ ಮಾಡಿ ತರಬೇಕಾಗ್ತದೆ. ಅವು 5 ಹೂವುಗಳನ್ನು ತರಿಸಿ ಅದನ್ನು ಪೋಣಿಸಿ ನೀಲಕಂಠಗ, ಅದನ್ನು ಕಾಶಿ ಒಳಗೆ ವಿಶ್ವನಾಥಗ ಹಾಕಿ ಅಭಿಷೇಕ ಮಾಡ್ರಿ, ನಿಮ್ಗೆ ಗಂಡು ಸಂತಾನ ಆಗ್ತದೆ ಅಂಥೇಳಿ ಬಹಳ ಪ್ರಯತ್ನ ಮಾಡಿ ಅವರು ಇದು ಮಾಡ್ತಾರೆ. ಎಲ್ಲರಿಗೂ ಹೇಳಿ ಮಾಡಿ ಏನೋ ಮಾಡಿ ಎಲ್ಲೋ ಹೋಗಿ ಹಿಮಾಲಯದಾಗ ಹೋಗಿ ತರ್ತಾರೆ. ಅವು ಬಾಡೋದೇ ಇಲ್ಲ. ಆ ಪುಷ್ಪಗಳದೊಂದು ಸ್ಪೆಷಾಲಿಟಿ ಏನಂದ್ರೆ ನೀಲವರ್ಣದಲ್ಲಿರ್ತಾವ, ಬಹಳ ತೈಜ ಲೈಟ್ ಇದ್ದಂಗೆ ಇರ್ತಾವ, ಬಾಡೋದೇ ಇಲ್ಲ ಹೂವು. ಆದರೆ ಅದಕ್ಕೆ 5 ಇದಕ್ಕೆ ಪೋಣಿಸಿ ದಾರ ಹಾಕಬೇಕು. ಅದು ಒಂದು ವಿಶೇಷತೆ. ಅದಕ್ಕೆ ಪೋಣಿಸಿ ಯಾರು ದಾರ ಹಾಕ್ತಾರೋ ಆ ವ್ಯಕ್ತಿಗೆ ಅಹಂಕಾರ ಮತ್ತು ಅಭಿಮಾನ ಇರಬಾರ್ದು. ಅಂಥ ವ್ಯಕ್ತಿ ಮಾತ್ರ ಅದರಲ್ಲಿ ದಾರ ಪೋಣಿಸಲಿಕ್ಕೆ ಸಾಧ್ಯ. ಬೇರೆಯವರು ಯಾರು ಪೋಣಿಸಿದ್ರು ಅದು ಬಾಡಿ ಹೋಗಿಬಿಡ್ತಾವ. ಸರಿ ಅಂದ ರಾಜ ಅಂದ, ನನಗೆ ಅಹಂಕಾರ ಇಲ್ಲ, ಅಭಿಮಾನ ಇಲ್ಲ, ನಾನು ದಾನವೀರ ಮಾಡೋ ಶೂರ ಇದ್ದಂಗೆ ಎಷ್ಟು ಬಗ್ಗೆ ದಾನ ಧರ್ಮ ಮಾಡ್ತೀನಿ, ನನಗೆ ಯಾವುದೂ ಅಭಿಮಾನ ಇಲ್ಲ, ನಾನೇ ಪೋಣಿಸ್ತೀನಿ ಅಂತೇಳಿ ಒಂದು ದಾರ ಸೂಜಿ ತಗೋತಾನೆ. ಅದನ್ನು ಟಚ್ ಮಾಡಿದ ತಕ್ಷಣ ಅದು ಬಾಡ್ಲಿಕ್ಕೆ ಚಾಲು ಆಗ್ತದೆ, ಕೈ ಬಿಟ್ಬಿಡ್ತಾನೆ. ಅಯ್ಯೋ, ನನ್ನ ಬಳಿ ಏನೋ ಲೋಪ ಅದ ಅಂತಂದು ದೊಡ್ಡ ದೊಡ್ಡ ಸಂತರನ್ನ, ಅವ್ರನ್ನ ಇವ್ರನ್ನ, ಪಂಡಿತರನ್ನ, ಜ್ಞಾನಿಗಳನ್ನು ಎಷ್ಟೋ ಮಂದಿ ಕರೆಸ್ತಾನೆ. 100 ಮಂದಿ 1000 ಮಂದಿ ಬಂದು ಹೋಗ್ತಾರೆ. ಯಾರು ದಾರ ಕೈ ಹಿಡ್ಕೊಂಡು ಅದು ಮುಟ್ಲಿಕ್ಕೆ ಹೋಗ್ತಾರೋ ಅದು ಇದಾಗಿ ಹೋಗ್ತದೆ. ಅದಕ್ಕೆ ಯಾರೋ ಹೇಳ್ತಾರ, ಅಲ್ಲಿ ಒಬ್ಬ ಸಂತರು ಇದ್ದಾರೆ, ರವಿದಾಸರು ಅಂಥೇಳಿ, ಚಪ್ಪಲಿ ಹೊಲಿತಾರ, ಬಹಳ ದೊಡ್ಡ ಸಂತರು. ಅವ್ರ ಹತ್ರ ಹೋಗಿ, ವಿಷ್ಣು ಭಕ್ತರು, ಅವ್ರ ಹತ್ರ ಹೋಗಿ ನೀವು ಪ್ರಯತ್ನ ಮಾಡಿದರೆ ಆಗಬಹುದು. ಅವ್ರು ಹೇಗೆ ಇಷ್ಟು ಇರ್ಲಿಕ್ಕೆ ಸಾಧ್ಯ ಅನ್ನೋದಿಲ್ಲ, ನೋಡ್ರಿ ಒಮ್ಮೆ ಹೋಗಿ ಹೇಳ್ತಾರೆ. ಅಲ್ಲಿ ಹೋಗ್ತಾರೆ, ಹೋಗಿ ಆ ರವಿದಾಸರಿಗೆ ಹೇಳ್ತಾರೆ ಅವರು, ಇದನ್ನು ದಯಮಾಡಿ ನೀವು ದಾರ ಪೋಣಿಸಿ ಕೊಡಬೇಕು, ಇಷ್ಟು ತೇಜ ಹೂವುಗಳವ, ಇವು ಬಾಡೋದೇ ಇಲ್ಲ, ನೀಲಿ ವರ್ಣದವ, ನೀಲಕಂಠಗ, ಇದನ್ನಲ್ಲಿಂದ ನಾವು ಹಾರ ಹಾಕಿ ಅಭಿಷೇಕ ಮಾಡೋದದ, ನನಗೆ ಸಂತಾನಿಲ್ಲ. ಅವಾಗ ರವಿದಾಸರಂತಾರ, ನಾನೇನಂತ ಶ್ರೇಷ್ಠ ವ್ಯಕ್ತಿ ಅಲ್ಲ, ನಾನು ಚಪ್ಪಲಿ ಹೊಲಿತಾ ಇದ್ದೀನಿ. ಈಗ ಕೂಡ ಒಂದು ಚಪ್ಪಲಿ, ಪಾಪ ಭಿಕ್ಷುಕ ಹೋಗ್ತಿರ್ತಾನ, ಒಂದು ಉಂಗುಟ ಹರಿದೋಗಿರ್ತದೆ. ಇವರೇ ರವಿದಾಸರು ಕರೀತಾರತ್ತೆ, ಯಾಕೆ ಹೋಗಿ ಕುಂಟಿತಲ್ಲ ಅಂದರೆ, ಇಲ್ಲ ರೀ ಚಪ್ಪಲಿ ಹರಿದೋಗಿದೆ, ಇಲ್ಲಿ ರಿಪೇರಿ ಮಾಡಿ ಕೊಡ್ತೀನಿ ಅಂತಂದು ಆ ಭಿಕ್ಷುಕನ ಚಪ್ಪಲಿ ರಿಪೇರಿ ಮಾಡ್ತಿರ್ತಾರೆ, ಹೊಲಿತಿರ್ತಾರೆ. ಒಂದು 5 ನಿಮಿಷ ಕೂಡ್ರಿ, ಚಪ್ಪಲಿ ಪಾಪ ಇವನಿಗೆ ಕಾಲಾಗಿ ಬಿಸಿಲಿಗೆ ತಿರುಗ್ತಾ ಇದ್ದಾನೆ, ನನಗೆ ಚಪ್ಪಲಿ ಹೊಲ್ದು ಕೊಡ್ತೀನಿ ಅಂತೇಳಿ ಹೊಲಿತಾರೆ. ಇಂದಾಳಿ ಏನು ಸುದ್ದಿ ಅಂತ ಕೇಳಿದ್ರೆ ಇದೆಲ್ಲ ಹೇಳ್ತಾನೆ ರಾಜ. ಇದು ನಮ್ಮ ಕೈಲಿ ಆಗೋದಿಲ್ಲ ಗುರುಗಳೇ, ಬೇಡ, ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ಕಾಶಿ ಒಳಗೆ ವಿದ್ವಾನ್ರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ಹೋಗ್ರಿ ಅಂತ ರಾಜ ಹೇಳ್ತಾನೆ. ಎಲ್ಲರದ್ದು ಆಯಿತು, ಎಲ್ಲರೂ ಮುಗಿದೋಗ್ಯದ, ಕೇವಲ ನೀನೊಬ್ಬತ್ತೇ ಉಳಿದಿದ್ದಿ, ಭಾಳ ಆಸೆ ಇಟ್ಕೊಂಡು ಬಂದಿನಪ್ಪ, ದಯಮಾಡಿ ನೀನು ದಾರದಲ್ಲಿಂತ ನೋಡ್ರಿ, ಎಷ್ಟು ಹೊಲಸು ದಾರ, ಇಲ್ಲಿ ಚಪ್ಪಲಿ, ಹಳೆ ಚಪ್ಪಲಿಗಳು ಬಿದ್ದಾವ, ತೊಗಲಿನ ವಾಸನೆ, ಈ ನೀರು, ಇದೆಲ್ಲ ಹೇಗೆ ಅದನ್ನು ಪವಿತ್ರವಾದಂಥ ನಾ ಮುಟ್ಲಿ, ಇಲ್ಲ ನಿನ್ನ ಬಲ್ಲಿ ಆ ಶಕ್ತಿ ಅದಂತ ನೋಡುವೊಮ್ಮೆ, ದಯಮಾಡಿ ನೋಡು ಅಂತ ಹೇಳ್ತಾರೆ. ಸರಿ ತರ್ರಿ ಅಂತ ಒಂದು ಸೂಜಿ ದಾರ ತೊಗೊಂಡು, ಅದು ಹಳೆ ದಾರ, ಹೊಲಸು ದಾರ, ಅದನ್ನೇ ಹಿಂಗೆ ಪೋಣಿಸ್ಲಿಕ್ಕೆ ಹೋದ್ರೆ ಆ ಹೂವುಗಳು ಇನ್ನೂ ತೇಜ ಆಗ್ತಾವೆ, ಇನ್ನೂ ಲೈಟ್ ಹೆಚ್ಚಾಗ್ತಾವೆ ಆ ಹೂದಲ್ಲಿ, ಅಷ್ಟು ಕಾಂತಿ. ರಾಜ ಗಾಬರಿಯಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ರವಿದಾಸರಿಗೆ. ಅವರು ಪೋಣಿಸ್ಕೊಡ್ತಾರೆ, ಅದನ್ನು ಒಯ್ದು ವಿಶ್ವನಾಥಗ, ನೀಲಕಂಠಗೆ ಹಾಕಿ ಅದನ್ನು ಅಭಿಷೇಕ ಮಾಡ್ತಾರೆ, ಮುಂದೆ ಸಂತಾನ ಆಗ್ತದೆ ಅಂತೇಳಿ ಅದೆಲ್ಲ ಕಥೆ ಬರ್ತದೆ ನೋಡ್ರಿ. ಅದಕ್ಕೆ ಕಬೀರ್ ದಾಸ್ ಹೇಳಿದ್ದು, ಜಾತನ ಪೂಛೋ ಸಾಧುಕಿ, ಪೂಛ್ ಲೀಜಿಯೇ ಜ್ಞಾನ. ಯಾವ ಕುಲದವರು, ಯಾವ ಮಠದವರು, ಯಾವ ಇದ್ರು, ಯಾವ ಶ್ರೇಷ್ಠ ವ್ಯಕ್ತಿಗಳು, ಯಾವ ಪರಂಪರ, ಯಾವ ದ್ವೈತನ, ಅದ್ವೈತನ, ವಿಶಿಷ್ಟ ಅದ್ವೈತನ, ಅವು ಇವು ಏನೂ ಸಂಬಂಧ ಇಲ್ಲ, ಜ್ಞಾನಕ್ಕೆ ಯಾವ ಸಂಬಂಧ ಇಲ್ಲ ನೋಡ್ರಿ ಅಂಥ ಇದು. ಇನ್ನೊಂದು ಘಟನೆ, ಅವರು ದೂರ ಒಂದು ಹಳ್ಳಿಯಲ್ಲಿ ವಾಸ ಮಾಡೋ ಕಲ್ಕ ಚಪ್ಪಲಿ ಹೊಲ್ಕೋತ ಕೂತಿರ್ತಾರೆ. ಒಂದು 4-5 ಮಂದಿ ಬ್ರಾಹ್ಮಣರು, ಶ್ರೇಷ್ಠ ಬ್ರಾಹ್ಮಣರು ಬರ್ತಾರೆ, ಚಪ್ಪಲಿ ಹರಿದಿರ್ತದೆ. ಏನೋ ರವಿದಾಸ ಚಪ್ಪಲಿ ಹೊಲಿತೇನದು, ತರ್ರಿ ಬುದ್ಧಿಗೆ, ಹೊಲಿತೀನಿ ಗುರುಗಳೇ, ಪಾಪ ರಿಪೇರಿ ಮಾಡಿ ಕೊಡ್ತಾನೆ. ಎಷ್ಟು ರೊಕ್ಕ? ಬ್ಯಾಡ್ರಿ ಗುರುಗಳೇ, ತಮ್ಮ ಹತ್ರ ಏನು ರೊಕ್ಕ ತೊಗೊಂಬೋದು, ತಾವು ಪಂಡಿತರು, ಇಲ್ಲ ತಗೋ ಅಂತಂದು ಒಂದು ದುಡ್ಡು ಹಿಂಗೆ ಒಗಿತಾರೆ.
ಒಂದೇ ದುಡ್ಡು. ಆಗಿನ ಕಾಲಕ್ಕೆ ಅದೇ ಮಹತ್ವ. ಸರಿ ಅಂತ ತಗೊಳ್ತಾನ, ಇಟ್ಕೋತಾನ. ಗುರುಗಳೇ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀರಿ? ನಾವು ಗಂಗಾ ಸ್ನಾನಕ್ಕೆ ಹೊಂಟಿವೋ, ಗಂಗಾ ಸ್ನಾನ ಮಾಡ್ಲಿಕ್ಕತ್ತೀವಿ, ಕಾಶಿಗೆ ಹೋಗ್ಲಿಕ್ಕತ್ತೀವಿ. ಹೌದಾ ಗುರುಗಳೇ, ನಂದೊಂದು ಸಣ್ಣ ಕೋರಿಕೆ, ನೀವು ಏನು ಅನ್ಕೊಂಬೋದಿಲ್ಲ ಅಂದ್ರೆ ಹೇಳ್ತೇನೆ. ಏನು ಹೇಳೋ? ಈ ದುಡ್ಡು ನೀವೇನು ಕೊಟ್ಟಿದ್ದೀರಲ್ಲ, ದಯಮಾಡಿ ದುಡ್ಡಿನ ಗಂಗೆ ಒಳಗೆ ಹಾಕಿಬಿಡ್ರಿ, ನನ್ನ ಹೆಸರು ಹೇಳಿ. ಆ ಗಂಗಾ ಮಾತಾ ಹೇಳ್ರಿ ರವಿದಾಸ ಕಳಿಸಿದ್ದಾನಂತ ಹೇಳಿ. ಆಕಿ ಕೈ ಮ್ಯಾಲ್ಕಂತಾಳ, ಅವಾಗ ಕೈಯಾಗ ಹಾಕ್ರಿ. ನಗ್ತಾರೆ ಉತ್ಸಾಹ. ಗಂಗಾ ಮಾತಾಗ ಹಾಕ್ತಾರೆ ಹೊರತು ಕೈಗೆ ಹೆಂಗೆ ಬರ್ತದೋ ಅದೆಲ್ಲ ಅಂತ. ಇಲ್ಲ ಗುರುಗಳೇ ನೋಡ್ರಿ ನೀವು ಅಂತ. ದುಡ್ಡು ಕೊಡ್ಲಿಕ್ಕೆ ಹೋದ್ರೆ ಇನ್ನೊಬ್ಬ ಹೇಳ್ತಾನೆ, ಮುಟ್ಬೇಡ ಅವನು ಚಮ್ಮಾರಾನ, ಅವನ ದುಡ್ಡು ಕೈಲಿಂದ ತಗೋತೀನಿ, ಅಲ್ಲಿ ಇಡು ಅಂತ. ತೆಳಗಿಟ್ಟು ನೀರು ಪವಿತ್ರವ ಸರ್ವಾವಸ್ಥಾಂಗತೂಪ ಏನೋ ಮಂತ್ರಗಳ ಹೇಳಿ ನೀರು ಚೆಲ್ಲಿ ಆ ದುಡ್ಡಿನ ತೊಗೊಂಡು ಟೊಂಕಕ್ಕೆ ಸುತ್ಕೊಂಡು ಹೋಗ್ತಾರೆ. ಅಲ್ಲಿ ಗಂಗಾ ಪೂಜೆ, ಅಭಿಷೇಕ, ಮರದ ಬಾಗಿಣ, ಅವು ಇವು ಏನೇನು ಮಾಡೋದು ಕಾರ್ಯಕ್ರಮಗಳೆಲ್ಲ ಇವ್ರದ್ದು ಮುಗೀತು. ಇನ್ನು ಗಡ್ಡಿಗೆ ಬಂದು ಸ್ನಾನ ಮಾಡ್ಕೊಂಡು ನೀನು ವಾಪಸ್ ಬರಬೇಕು. ಶಿಷ್ಯ ಜ್ಞಾಪಕ ಮಾಡ್ತಾನೆ, ಗುರುಗಳೇ ಆ ರವಿದಾಸ ಚಮ್ಮಾರ ಕೊಟ್ಟಿದ್ಮೇಲೆ ಒಂದು ದುಡ್ಡು ಗಂಗೆ ಒಳಗೆ ಹಾಕ್ರಿ. ಆ ಗಂಗೆ ಕೈ ಎತ್ತಿದ್ರೆ ಇದು ಮಾಡ್ತಾಳ. ಅರೇ ಹೌದು ಅಂತಂದು ಆ ಟೊಂಕದಾಗಿ ಒಂದು ದುಡ್ಡು ತೆಗೆದು ಗಂಗೆಗೆ ಅವರು ಹೇಳ್ತಾರೆ, ರವಿದಾಸ್ ಕಳಿಸಿದ ದುಡ್ಡು ಅದಂತೇಳಿ. ಆಶ್ಚರ್ಯ, ಗಂಗೆ ಕೈ ಮ್ಯಾಲ್ಗೆ ಬಂದುಬಿಡ್ತದೆ. ಆ ದುಡ್ಡಿನ ಒಗೆದ್ರಿಸಿದ ಗಂಗೆ ಕೈಯಲ್ಲಿ ಬೀಳ್ತದೆ. ಇವರಿಗೆಲ್ಲ ರೋಮಾಂಚನಾಗಿ ಮೈಯೆಲ್ಲ ನಡುಕೊಟ್ಟು ಬಿಡ್ತದೆ. ಇವೆಲ್ಲ ಕಥೆಗಳು ಇರ್ತಾವ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಆ ಮಾತು ಬೇರೆ. ಇದ್ರ ಹಿಂದಿನ ಉದ್ದೇಶ ನೋಡಿದ್ರೆ ನಮಗೆ ಜಾತಿ ಕುಲ ಏನೂ ಮಹತ್ವವಿಲ್ಲ. ಆ ಸಂತರ ಶ್ರೇಷ್ಠತೆ, ಆ ಸಂತರ ಜ್ಞಾನ, ಆ ಸಂತರ ನಡೆದು ಬಂದ ದಾರಿ, ಆ ಸಂತರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅವರಿಗೆ ಅಭಿಮಾನ ಅಹಂಕಾರ ಯಾವುದೂ ಇಲ್ಲದೆ ಇರುವುದು, ಇದು ಎಲ್ಲ ಇದರಲ್ಲಿ ನಾವು ಆಲೋಚನೆ ಮಾಡಬೇಕು. ಅಂತಹ ಸಂತರು ರವಿದಾಸರು. ಅದಕ್ಕೋಸ್ಕರವೇ ಅಸ್ಪೃಶ್ಯತಾ ಮಹಾಪಾಪ. ಶಂಕರ ಭಗವತ್ಪಾದರು ಒಬ್ಬ ಚಾಂಡಾಲ ಕಾಲಿಗೆ ನೀರು ಹಾಕಿ, ಚಾಂಡಾಲೋಪಿ ಮಮ ಗುರು, ಒಬ್ಬ ಚಾಂಡಾಲ ಸಹಿತ ನನ್ನ ಗುರು ಅಂತೇಳಿದ್ದು. ಸ್ವಾಮಿ ವಿವೇಕಾನಂದರು ಅಸ್ಪೃಶ್ಯತೆ ಬಗ್ಗೆ ಆವೇಶದಿಂದ ಹೇಳಿದ್ದು. ನೀನು ಮುಟ್ಟಬೇಡ ಮುಟ್ಟಬೇಡ ಅಂತಿದ್ದಿ, ನೀನು ಮುಟ್ಟಬೇಡ ಅಂದದಕ್ಕೆ ನಮ್ಮವ್ರು ಇಸ್ಲಾಂಗೆ ಹೋದರು, ನೀನು ಮುಟ್ಟಬೇಡ ಅಂದದಕ್ಕೆ ನಮ್ಮವ್ರು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದರು. ಏನಾಗಿದೆ ನಿನಗೆ? ಯಾವಾಗ ನೋಡಿದ್ರೆ ಮಡಿ ಮಡಿ ಮಡಿ, ಮುಟ್ಟಬೇಡ, ದೂರ ದೂರ ಅಂತಿದ್ದಿ. ನಾಯಿಗೆ ಮುಟ್ತಿದ್ದಿ, ಬೆಕ್ಕಿಗೆ ಮುಟ್ತಿದ್ದಿ, ಎಲ್ಲರಿಗೆ ಮುಟ್ತಿದ್ದಿ. ಮನುಷ್ಯ ಬಂದರೆ ದೂರ ಇರಂತಿದ್ದಿ. ನಿನಗೇನು ಮಹಾರೋಗನ, ಲೆಪ್ರಸಿನ, ಏನಾಗಿದೆ? ಎದಕ್ಕೆ ಮುಟ್ಟಬೇಡ ಅಂತಿದ್ದಿ? ಅಷ್ಟು ಆವೇಶದಿಂದ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು. ಕಾರಣ ಅಸ್ಪೃಶ್ಯತೆ ಮಹಾಪಾಪ, ನಾವು ಯಾರೂ ಆಚರಣೆ ಮಾಡಬಾರ್ದು. ಎಲ್ಲರೂ ಬಂಧುಗಳು. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ, ಎಲ್ಲರಲ್ಲಿ ಇರ್ತಕ್ಕಂಥ ಜ್ಯೋತಿ ಸ್ವರೂಪ ಆ ಭಗವಂತ ಒಂದೇ. ಭಾರತ್ ಮಾತಾಗಿ ಜಯ. ಎಲ್ಲ ನಮಸ್ಕಾರ.